ಮಮ್ಮಿ ಏನು ಮಾಡ್ತಾ ಇದ್ದೀರಾ? ನಾನು ಸ್ವಲ್ಪ ಇದು ಸೊಪ್ಪು ತೆಗೆಯೋಣ ಅಂತ. ನುಗ್ಗೆ ಸೊಪ್ಪು ಹಾಂ ಚೆನ್ನಾಗಿ ಚಿಗುರಿದೆಯಲ್ಲ, ಅದಕ್ಕೆ ಸ್ವಲ್ಪ ಸೊಪ್ಪು ತೆಗೆದು ಹೆಸರು ಕಾಳು ಹಾಕಿ ಪಲ್ಯ ಮಾಡೋಣ ಅಂತ. ಚೆನ್ನಾಗಾಗುತ್ತೆ. ಇದು ಎಲೆ ಬಿಡಿಸಿದ್ರೆ ಸ್ವಲ್ಪನೇ ಆಗುತ್ತೆ ಅಲ್ವಾ? ಸ್ವಲ್ಪನೇ ಆಗುತ್ತೆ, ಅದು ಸುಮಾರು ಸಾಕು. ಹೆಸರು ಕಾಳು ಹಾಕ್ತೀವಲ್ಲ, ಹೌದು. ಹೆಸರು ಕಾಳು ಹಾಕಿದ್ರೆ ಚೆನ್ನಾಗಾಗುತ್ತೆ. ಇದು ಹೀಟಲ್ಲ, ಹೆಸರು ಕಾಳು ತಂಪು, ಚೆನ್ನಾಗಾಗುತ್ತೆ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಹಸಿರಾಗಿ ಬೆಳೆಯದಿದೆ. ನಮಸ್ಕಾರ. ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ, ನಮ್ಮ ಸ್ಟೈಲಲ್ಲಿ ಮಾಡೋಣ. ಅದಕ್ಕೆ ಏನೇನು ಐಟಮ್ ಬೇಕು ನೋಡೋಣ. ಇದು ನೋಡಿ ನುಗ್ಗೆ ಸೊಪ್ಪು, ತುಂಬ ಚೆನ್ನಾಗಿದೆ. ಸುಮಾರು ತಗೊಂಡಿದ್ದೀನಿ ನಾನು, ಮೊನ್ನೆ ಬರಬೇಕಾದ್ರೆ ತಂದಿದ್ದೆ ಸಾಗರದಿಂದ. ಅದಕ್ಕೆ ಇಷ್ಟು ಹೆಸರು ಕಾಳು ನೆನೆಸಿದ್ದೆ, ಮೊಳಕೆ ಬಂದಿದೆ ಚೆನ್ನಾಗಿ, 3 ದಿವಸ ಆಯಿತು. ಇದೆರಡು ಹಾಕಿ ಚೆನ್ನಾಗಿ ಪಲ್ಯ ಮಾಡೋಣ. ಅದಕ್ಕೆ ಸ್ವಲ್ಪ ಹುಳಿ ನೆನೆಸಿದ್ದೀನಿ ಸ್ವಲ್ಪ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಒಂದು ಸ್ಪೂನು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಅರಿಶಿನ ಪುಡಿ, ಮತ್ತು ಇದು ಕಡಲೆಬೇಳೆ 1 ಸ್ಪೂನ್ ಇದೆ, ಮತ್ತು 1 ಮೆಣಸು, ಒಣಮೆಣಸು ಒಗ್ಗರಣೆಗೆ. ಆಮೇಲೆ 1 ಸಣ್ಣ ಗಾತ್ರದ್ದು ಬೆಳ್ಳುಳ್ಳಿ ಗೆಡ್ಡೆ, ಆಮೇಲೆ ಸ್ವಲ್ಪ ಕಾಯಿ, ಆಮೇಲೆ 2 ಟೊಮೆಟೊ ಹಾಕಿದ್ದೀನಿ ಮೀಡಿಯಮ್ಮು, ಮತ್ತು 2 ದೊಡ್ಡ ನೀರುಳ್ಳಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಈಗ ಒಗ್ಗರಣೆ ಕೊಡೋಣ. 5 ಸ್ಪೂನ್ ಎಣ್ಣೆ ಹಾಕೋಣ. ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ, ಪಲ್ಯಗೆಲ್ಲ ಚೆನ್ನಾಗಾಗುತ್ತೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಕರ್ಸೋಣ ಸ್ವಲ್ಪ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಒಣಮೆಣಸು. ಇದೆಲ್ಲ ಕೆಂಪಗಾದ್ಮೇಲೆ ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಇದೀಗ ಆಗಿದೆ. ಈಗ ನೀರುಳ್ಳಿ ಹಾಕ್ತಾಯಿದ್ದೀನಿ. ನೀರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಚೆನ್ನಾಗಾಗುತ್ತೆ.
ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ನೀರುಳ್ಳಿದು. ಸ್ವಲ್ಪ ಕೆಂಪಾಗಿ ನಂತರ ಟೊಮೆಟೊ ಹಾಕೋಣ. ಇದು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಇವಾಗ ನೋಡಿ ಕೆಂಪಾಗಿದೆ ಇದು. ಟೊಮೆಟೊ ಹಾಕೋಣ. ಸಾಕು ಇಷ್ಟು ಬಿಟ್ಟರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಒಳ್ಳೆ ಮ್ಯಾಶ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಒಳ್ಳೆ ಮ್ಯಾಶ್ ಆಗುತ್ತೆ. ನೋಡಿ ಚೆನ್ನಾಗಿ ಹುರಿದಿದೆ ಇದು ಟೊಮೆಟೊ ಎಲ್ಲ. ಈಗ ಸೊಪ್ಪು ಹಾಕೋಣ. ಸೊಪ್ಪು ಹಾಕಿ ಅದು ವಾಸನೆ ಹೋಗೋ ತನಕ ಒಳ್ಳೆ ಫ್ರೈ ಮಾಡಬೇಕು, ಇಲ್ಲದೆ ಹಸಿ ವಾಸನೆ ಇರುತ್ತೆ. ಈಗ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇಷ್ಟೇ ಆಗಿದೆ ಸೊಪ್ಪು, ಸ್ವಲ್ಪ ಆಗಿದೆ. ಎಷ್ಟು ಇತ್ತು ಅವಾಗ ಹಾಕಬೇಕಾದ್ರೆ ಪಾತ್ರೆಗೆ, ಸ್ವಲ್ಪ ಆಗಿದೆ. ಇದು ಹಸಿ ವಾಸನೆ ಹೋಗಬೇಕೆಲ್ಲ, ಹೋಗಿದೆ. ಈಗ ಹೆಸರು ಕಾಳು ಹಾಕೋಣ. ಫ್ರೈ ಮಾಡಲ್ಲರೆ ಒಂಥರ ಕೈಂಕಲ್ ಬರುತ್ತೆ, ಕೈ ಬರುತ್ತೆ ಒಂಥರ. ಅದಕ್ಕೆ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡಬೇಕಿದೆ ಚೆನ್ನಾಗಿ. ಸಾಕೀಗ ಹೆಸರು ಕಾಳು ಹಾಕೋಣ. ಈಗ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡೋಣ, ಸ್ವಲ್ಪ ಹಸಿ ವಾಸನೆ ಹೋಗಲಿ ಅದರದ್ದು. ಇದೊಂದು 5 ನಿಮಿಷ ಆಯಿತು ಹೆಸರು ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಹಾಕೋಣ. ನೋಡಿ 1 ಸ್ಪೂನ್ ಮೆಣಸಿನ ಪುಡಿ, 1/4 ಸ್ಪೂನು ಅರಿಶಿನ ಪುಡಿ. ಅದಕ್ಕೆ ಸ್ವಲ್ಪ ಹುಳಿ ಹಾಕೋಣ, ಹುಳಿ ನೀರು. ಒಳ್ಳೆ ಟೇಸ್ಟ್ ಆಗುತ್ತೆ.
ಮತ್ತು 1 ಲೋಟ ನೀರು ಬೇಯಲಿಕ್ಕೆ, ಜಾಸ್ತಿ ಬೇಡ, 1 ಲೋಟ ಸಾಕು. ಸಣ್ಣ ಉರಿಲಿ ಬೇಯಿಸ್ಬೇಕಿದು. ಒಂದು 10 ನಿಮಿಷ ಸಾಕು, 10 ನಿಮಿಷ ಬೇಯಿಸೋಣ. ಮುಚ್ಚೋಣ, ಒಂದು 10 ನಿಮಿಷ ಬೇಯಬೇಕಿದು. ಇದೀಗ ಆಗಿದೆ ಪಲ್ಯ ನೋಡಿ, ಒಂದು 10-15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಾಗಿದೆ. ಉಪ್ಪು ಖಾರ ಎಲ್ಲ ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಾನೆಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಾಗಿದೆ. ಮತ್ತು ಕೈ ಅಂಶನೂ ಇಲ್ಲ, ಯಾಕಂದರೆ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಲ್ಲ ನಾನು, ಕೈಯ ಇಲ್ಲ. ಈಗ ಕೆಲವರು ಬೆಲ್ಲ ಹಾಕ್ತಾರೆ, ನಾನು ಹಾಕಿಲ್ಲ ಬೆಲ್ಲ, ನಮಗೆ ಬೇಡ ಬೆಲ್ಲ, ಕೈ ಬಂದಿಲ್ಲ, ಚೆನ್ನಾಗಾಗಿದೆ. ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಸ್ವಲ್ಪ ಹಾಕಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಗ್ಯಾಸ್ ಬಂದ್ ಮಾಡಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ, 2 ನಿಮಿಷ ಬಿಟ್ಟರೆ ಸಾಕು. ಆಮೇಲೆ ಗ್ಯಾಸ್ ಆಫ್ ಮಾಡೋಣ. ಇಲ್ಲಿಗೆ ಪಲ್ಯ ಮುಗೀತು ನೋಡಿ. ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದು ಚಪಾತಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವು ಈ ರೆಸಿಪಿ ನೋಡಿ ಟ್ರೈ ಮಾಡಿ, ಹೇಗೆ ಬಂದಿದೆ ಹೇಳಿ. ನೋಡಿದ್ರಲ್ಲ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.